ಮಿಥುನ ರಾಶಿಯ ಫಲಫಲವನ್ನು ತಿಳಿಸಲಿಕ್ಕೆ ವಿಷ್ಣು ಸಂಕಲ್ಪದಲ್ಲಿ ವಿಶೇಷವಾಗಿ ಪ್ರತಿನಿತ್ಯವೂ ಕೂಡ ಮೇಷರಾಶಿಯಿಂದ ಹಿಡಿದು ವೃಷಭ ರಾಶಿಯಿಂದ ಹಿಡಿದು ಈ ದಿನ ವಿಶೇಷವಾಗಿ ಮಿಥುನ ರಾಶಿಯಲ್ಲಿ ಬರತಕ್ಕಂಥ ಫಲಫಲಗಳೇನು, ಮಿಥುನ ರಾಶಿಯಲ್ಲಿ ಬರತಕ್ಕಂಥದ್ದು ಏನಿರುತ್ತೆ, ಮಿಥುನ ರಾಶಿಯವರ ಕಂದಾಯ ಫಲ ಹೇಗಿರುತ್ತೆ ಅನ್ನೋದಕ್ಕೆ ಈಗಾಗಲೇ ನಾನು ವಿವರವಾಗಿ ತಿಳಿಸಿದ್ದೇನೆ. ಆದರೆ ವಿಶೇಷವಾಗಿ ನಮ್ಮ ವಿಷ್ಣು ಸಂಕಲ್ಪದಲ್ಲಿ ಪ್ರತಿನಿತ್ಯವೂ ಕೂಡ ತಿಳಿಸಿದಂಗೆ ಇವತ್ತು ಮಿಥುನ ರಾಶಿಯವರ ಫಲಫಲ. ಅವರು ವಿಶೇಷವಾಗಿ ಹಸಿರು ವಸ್ತ್ರವನ್ನು ಧಾರಣೆಯನ್ನು ಮಾಡಿಕೊಳ್ಳುವುದರಿಂದ ಒಳ್ಳೆಯದು. ರಾಶಾಧಿಪತಿಗೆ ದೇವತೆಯಾಗಿ ರಾಶಾಧಿಪತಿಗೆ ಅನುಸಾರವಾಗಿ ಹಸಿರು ಬಹಳ ತುಂಬವಾಗಿ ಇಷ್ಟ ಆಗಿರ್ತದೆ. ಬುಧನಿಗೆ ಬುದ್ಧಕನು ಜ್ಞಾನಕಾರಕ, ವಿದ್ಯಾಕಾರಕ, ವಿಶೇಷವಾಗಿ ವಿದ್ಯೆಯನ್ನು ತಿಳಿದಂಥವನು, ವಿಶೇಷವಾಗಿ ಅತಿ ಹೆಚ್ಚಾಗಿ ಕೊಡತಕ್ಕಂಥವನು ಬ್ರಹ್ಮದೇವ. ಆ ಬ್ರಹ್ಮ ವಿಷ್ಣು ಮಹೇಶ್ವರ ಅಧಿಪತಿಯಾಗಿರತಕ್ಕಂಥ ವಿಷ್ಣುವಾಗಿಜ್ಞಾನ ದೇವಿ ತನ್ನ ಸ್ವಾಮಿ ಪ್ರಚೋದಯಾತೋ ಅನ್ನೋದು ವಿಷ್ಣುವಿನ ಅನುಗ್ರಹ ಯಾರಿಗಿದೆಯೋ, ಒಂದು ಆ ಅನುಗ್ರಹ ಇದೆ ಅಂತಕ್ಕಂಥದ್ದು ವಿಚಾರವಾಗಿ ನಡೆದಾಗ ಅತ್ಯುನ್ನತ ಸ್ಥಾನಮಾನ ಸಿಗತಕ್ಕಂಥದ್ದು. ಸರಸ್ವತಿಯ ನಮಸ್ತೆ ವರದ ಕಾಮರೂಪಿಣಿ ವಿದ್ಯಾರಂಭ ಕರಿಷ್ಮ್ಯಾಮಿ ಸಿದ್ಧಿ ಸರ್ವಾತ್ಮ ಜ್ಞಾನದಲ್ಲಿ ಯಶಸ್ವಿಯನ್ನು ಪಡೆತಕ್ಕಂಥವನು ವಿಶೇಷವಾಗಿ ವಿಷ್ಣುವಿಗೆ ಅತಿ ಪ್ರಿಯವಾದದ್ದು ಯಾವುದಪ್ಪ ಅಂದರೆ ವಿಷ್ಣುವಿಗೆ ಪ್ರಿಯವಾದ ವಾರ ಅಂದರೆ ಬುಧವಾರ ಆಗಿರುತ್ತೆ. ವಿಷ್ಣುವಿಗೆ ಪ್ರಿಯವಾದದ್ದು ವಿಶೇಷವಾಗಿ ಒಂದು ವಿಷ್ಣುವಿಗೆ ತುಳಸಿ ಕೊಡುವುದರ ಮೂಲಕವಾಗಿ ಕೂಡ ನಮಗೆ ಇರತಕ್ಕಂಥ ಕಷ್ಟ ಕಾರ್ಪಣ್ಯಗಳನ್ನೆಲ್ಲರೂ ಕೂಡ ಹೋಗುವಾಗತಕ್ಕಂಥ ವಿಶೇಷವಾಗಿ ವಿಷ್ಣುವಿಗೆ ಏಕಾದಶಿ ಅಂತಕ್ಕಂಥದ್ದು ವಿಷ್ಣುವಿಗೆ ಸಂಬಂಧಪಟ್ಟಿದ ಹಾಗೆ ಇರತಕ್ಕಂಥದ್ದು ಒಳ್ಳೆಯದು. ಈ ವರ್ಷದಲ್ಲಿ 2025 ಕಂದಾಯ ಫಲವನ್ನು ನೋಡಿದಾಗ ವಿಶೇಷವಾಗಿ 14 ಆದಾಯ ಇರುತ್ತೆ, 2 ಖರ್ಚು ಇರುತ್ತೆ. ಮಿಥುನ ರಾಶಿಯವರಿಗೆ ಶುಭ ಫಲದ ಮೇಲೆ ಶುಭ ಫಲ ಬರತಕ್ಕಂಥದ್ದು. ಇನ್ನು ಇದೇ ತಿಂಗಳು 14ನೇ ತಾರೀಕಿನ ನಂತರ ನಿಮ್ಮ ರಾಶಿಗೆ ಗುರುವನ್ನು ಬರತಕ್ಕಂಥ ಜನ್ಮ ಗುರು ನಡೆದುಕೊಂಬನ್ನತಕ್ಕಂಥದ್ದು ವಿಶೇಷವಾಗಿ. ಇನ್ನು ಶನೀಶ್ವರ ದೃಷ್ಟಿಯಿಂದ ನೋಡಿದ್ರೆ ಕರ್ಮಸ್ಥಾನದಲ್ಲಿ ಶನಿ ನೇರವಾಗಿ ನೋಡುತ್ತಿರುವುದರಿಂದ ವಿಶೇಷವಾದ ಸ್ಥಾನಮಾನವನ್ನು ಕೊಡತಕ್ಕಂಥದ್ದು ಆ ಶನೀಶ್ವರ ಯಾವಾಗ ಪ್ರಪಂಚದಲ್ಲಿ ಬಂದಿದ್ದಾರೆ ಎಂದರೆ ಮಂದಗತಿಯಾಗಿ ಹೋಗತಕ್ಕಂಥದ್ದೇ ಫಲವನ್ನು ಸಿಗತಕ್ಕಂಥದ್ದು ಮಿಥುನ ರಾಶಿಯವರು. ಆರೋಗ್ಯದಲ್ಲಿ ಪ್ರಗತಿ, ವಿದ್ಯಾಭ್ಯಾಸದಲ್ಲಿ ಪ್ರಗತಿ, ಅಲ್ಲಿ ಅತ್ಯುನ್ನತ ಸ್ಥಾನವನ್ನು ಪಡೆದುಕೊಳ್ಳತಕ್ಕಂಥದ್ದು ವಿಶೇಷವಾಗಿ ನಿಮಗೆ ಅಷ್ಟಮದಲ್ಲಿ ರಾಹು ಕೂಡ ಬರ್ತಾ ಇದ್ದಾನೆ. ಅಷ್ಟಮದಲ್ಲಿ ರಾಹು ಬರೋದರಿಂದ ಇನ್ನು ವಿಶೇಷವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದಕ್ಕೆ, ಮೂಳೆಗೆ ಸಂಬಂಧಪಟ್ಟಿದ್ದಕ್ಕೆ, ವಿಶೇಷವಾಗಿ ಹಲ್ಲು ನೋವಿಗೆ ಸಂಬಂಧಪಟ್ಟಿದ್ದಕ್ಕೆ ಅತಿ ಹೆಚ್ಚವಾಗಿ ಕಾಣತಕ್ಕಂಥದ್ದು. ಅದು ಸ್ಪೈನಲ್ ಕಾರ್ಡ್, ಬೆನ್ನಿಗೆ ಬರತಕ್ಕಂಥ ಸ್ಪೈನಲ್ ಮೂಳೆಗೆ ಬರತಕ್ಕಂಥ ಲೋಪದೋಷಗಳನ್ನು ಕಾಣತಕ್ಕಂಥ ಇವಾಗ ಈ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥದ್ದು. ಮಿಥುನ ರಾಶಿಯಲ್ಲಿ ಬರತಕ್ಕಂಥದ್ದು ಭಾಗ್ಯಸ್ಥಾನದಲ್ಲಿ ರಾಹು ಬರತಕ್ಕಂಥದ್ದು. ಭಾಗ್ಯಸ್ಥಾನದಲ್ಲಿ ರಾಹು ಬರೋದರಿಂದ ನಿಮ್ಗೆ ಪೂರ್ವಜನ್ಮದ ಬರತಕ್ಕಂಥದ್ದು ಏನಾದರೂ ಅದು ಪೂರ್ವವಾಗಿ ಬರತಕ್ಕಂಥದ್ದು ಏನು ಕೋರ್ಟ್ ಕಚೇರಿಯಿಂದ ಬರತಕ್ಕಂಥ ಆಸ್ತಿ ಪಾಸ್ತಿ ವಿವಾದಗಳು ಏನಿದ್ರು ಕೂಡ ನಿಮ್ಮ ಪರವಾಗಿ ಬರತಕ್ಕಂಥದ್ದು. ಹಾಗೂ ಪಿತ್ರಾರ್ಜಿತ ಆಸ್ತಿಗಳನ್ನು ಬರತಕ್ಕಂಥದ್ದು ವಿಶೇಷವಾಗಿ ಇರ್ತಕ್ಕಂಥದ್ದು ಮಿಥುನ ರಾಶಿ ಎಲ್ಲರೂ ಕೂಡ ಸುಲಭವಾಗಿ ನಿಮಗೆ ನಿಮ್ಮ ತಟ್ಟೆಯಲ್ಲಿ ಬಂದು ಬೀಳತಕ್ಕಂಥದ್ದು ಮಿಥುನ ರಾಶಿಯ ಫಲದಲ್ಲಿ ಹೀಗಿರುತ್ತೆ. ಮಿಥುನ ರಾಶಿಯವರ ಆದಾಯ ಜಾಸ್ತಿ ಇರುವುದರಿಂದ ಖರ್ಚು ಕಡಿಮೆ ಇருந்து ಎಲ್ಲ ರೀತಿಯ ಫಲವನ್ನು ಬರತಕ್ಕಂತಹ ಯೋಗ. ಇನ್ನು ಹೆಚ್ಚರಿಗೆ ಜನ್ಮಗುರು ನಡೆಯಲಿಕ್ಕೆ ವಿಶೇಷವಾಗಿ ಗುರುವಾರ ದಿನ ನೀವು ಹೋಗಿ ಒಂದು ರಾಯಿಯನ್ನು ನೆನೆದುಕೊಂಡು ಅಥವಾ ವಿಶೇಷವಾಗಿ ಶಿರಡಿ ಸಾಯಿಬವನ್ನು ನೆನೆಸಿಕೊಳ್ಳೋದು. ಮೂಲತೋ ಬ್ರಹ್ಮ ರೂಪಾಯಿತೋ ಮಧ್ಯದ ವಿತ್ತ ರೂಪೇಣಿ ಅಗತೋಷ ರೂಪಾಯಿ ವೃಕ್ಷ ದೇವತೆಗಳಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳೋದ್ರಿಂದ ಅಶ್ವತ್ಥ ವೃಕ್ಷಗಳನ್ನು ಮಾಡಿಕೊಳ್ಳುವುದರಿಂದ ಏಕಾದಶಿಯಿಂದ ಉಪವಾಸ ಇದ್ದು ಆ ವಿಷ್ಣುವಿನ ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ ಎಂದು ಹೇಳಿಕೊಳ್ಳುವುದರಿಂದ ಶುಭವಾಗತಕ್ಕಂಥದ್ದೇ ಇಂದಿನ ಫಲದಲ್ಲಿ ಪರಿಹಾರ ಭಾಗವಾಗಿ ವಿಷ್ಣುವಿನ ನೆನೆದುಕೊಂಡೆ